ಸ್ನೇಹಿತರೆ, ನಾನು ಆವಾಗಲೇ ಇಲ್ಲಿ ಮಧ್ಯಾಹ್ನ ಬಂದುಬಿಟ್ಟು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದೆ. ಇಲ್ಲಿ ನೋಡಿ, ಇದುವೇ ಮಸೂರಿ ಟ್ಯಾಕ್ಸಿ ಕಾರ್ ಓನರ್ಸ್ ಅಸೋಸಿಯೇಷನು. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತೀನಿ. ದ ಪ್ಲೇಸಸ್ ಆಫ್ ಟೂರಿಸ್ಟ್ ಇಂಟ್ರೆಸ್ಟ್. 3100 ರೂಪಾಯಿ ಕೊಟ್ಟಿದ್ದೀವಿ. ಗಾಡಿ ನಂಬರ್ ಬರೆದಿದ್ದಾರೆ, ಆಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ. ಈ ಎಲ್ಲ ಜಾಗಗಳು ಏನು ಟಿಕ್ ಮಾಡಿದಾರಲ್ಲ, ಆ ಜಾಗಗಳನ್ನು ಈಗ ನಾಳೆ ಬೆಳಗ್ಗೆ ನಮಗೆ 9 ಗಂಟೆಗೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರ್ತಾರೆ. ಸೊ 3100 ರೂಪಾಯಿ ಆಗುತ್ತೆ. ಸೊ ಅಂದರೆ ಇಲ್ಲಿ 2-3 ಥರ ಪ್ಯಾಕೇಜಸ್ ಇದ್ದಾವೆ. ನಿಮಗೆ ಯಾವುದು ಇಷ್ಟನೋ ಅದ್ರ ಬಗ್ಗೆ ನೀವು ಮಾಡ್ಕೋಬೋದು. ಇಲ್ಲಿ ಹೆಚ್ಚು ಕಡಿಮೆ ಜನ ಬಂದುಬಿಟ್ಟು 2-3 ದಿವಸ ಇದ್ದು ಈ ಎಲ್ಲ ಜಾಗಗಳನ್ನ ನೋಡಿಕೊಂಡು ಹೋಗ್ತಾರೆ. ಈಗ ನೋಡಿ, ನಾವು ಮಾಲ್ ರೋಡ್ ಎಂಟ್ರ್ ಆಗ್ತಾ ಇದ್ದೀವಿ. ಮಸೂರಿಯ ಪ್ರಸಿದ್ಧ ಮಾಲ್ ರೋಡು ಕಡಿಮೆ 2.5 ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಇರೋದು ಮುಂದೆ. ಸೊ ಈಗ ಇಲ್ಲಿಂದ ಎಂಟ್ರಿ ಆದರೆ ನಿಮಗೆ ಲೈಬ್ರರಿ ಸರ್ಕಲ್ ಅಂತ ಇದೆ. ನಾನು ನೋಡಿಲ್ಲ, ಮುಂದೆ ಹೇಳಿದ್ರು ನನಗೆ ಲೈಬ್ರರಿ ಸರ್ಕಲ್ ಅಂತ ಇದೆ. ಅದು ನಿಮಗೆ 2.5 ಕಿಲೋಮೀಟ್ರ್ ಈ ಥರ ಸ್ಟ್ರೆಚ್ ಇದೆ ಅಂತ. ನಿಮಗೆ ಒಂದು ಇಂಪಾರ್ಟೆಂಟ್ ಪ್ಲೇಸ್ ತೋರಿಸ್ತೀನಿ. ಇದು ಪಿಕ್ಚರ್ ಪ್ಯಾಲೇಸ್ ಅಂದ್ಬಿಟ್ಟು ಬ್ರಿಟಿಷರ ಸಮಯದಲ್ಲಿ ಕಟ್ಟಲಾದಂತಹ ಒಂದು ಸಿನಿಮಾ ಥಿಯೇಟ್ರ್ ಇದು. ಸೊ ಈ ಒಂದು ಸ್ಕ್ವೇರನ್ನು, ಅಂದರೆ ಈ ಒಂದು ಸರ್ಕಲನ್ನು ಇಲ್ಲಿ ಪಿಕ್ಚರ್ ಪ್ಯಾಲೇಸ್ ಸರ್ಕಲ್ ಅಂತಲೇ ಕರೀತಾರೆ. ಪಿಕ್ಚರ್ ಪ್ಯಾಲೇಸ್ ಸರ್ಕಲಿಂದ ಲೈಬ್ರರಿ ಪ್ಯಾಲೇಸು. ಸೊ ಈ ಎರಡು ಜಾಗಗಳ ನಡುವೆ ಇರೋದೇ ಈ ತುಂಬ ಫೇಮಸ್ ಆಗಿರುವಂತಹ ಮಾಲ್ ರೋಡು. ಈ ಮಾಲ್ ರೋಡಲ್ಲಿ ಈಗ ಎಂಟ್ರೆನ್ಸಿಗೆ ನೋಡಿ, ನೀವು ತರಕಾರಿ ಕೂಡ ಇಲ್ಲಿ ಮಾರ್ತಾರೆ. ಸೊ ಇಲ್ಲಿ ಬರೆದಿದ್ದಾರೆ ತಿಲಕ್ ಮೆಮೋರಿಯಲ್ ಲೈಬ್ರರಿ ಅಂತ. ಸೊ ಮುಂದೆ ಇರೋದಿಲ್ಲ ಹೋಟೆಲ್ ಡ್ರೈವ್ ಇನ್. ಸೊ ಅಂದರೆ ಮೋಸ್ಟ್ಲಿ ಇದು ಹಿಂದೆಗಡೆ ಇದೆ. ಸೊ ಹೆಚ್ಚು ಕಡಿಮೆ ಇಲ್ಲಿ ಒಂಥರ ಕೂತ್ಕೊಳ್ಳೋಕ್ಕೆ ನಿಮಗೆ ಹೆಚ್ಚಾಗಿ ನಾನು ಈ ಹಿಲ್ ಸ್ಟೇಷನ್ಗಳಲ್ಲಿ ಮಾಲ್ ರೋಡ್ ಅಂದರೆ ಇದೇ ಥರ ಅಕ್ಕಪಕ್ಕ ನಿಮಗೆ ಕೂತ್ಕೊಳ್ಳೋಕ್ಕೆ ಕೂಡ ಇರುತ್ತೆ. ನೋಡಿ ಜನಗಳು ಹೆಂಗೆ ಕೂತ್ಕೊಂಡಿದ್ದಾರೆ. ಸೊ ಇದೇ ಥರ ಇರುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಗಾಡಿಗಳನ್ನು ಇಲ್ಲಿ ಅಲೋ ಮಾಡೋದಿಲ್ಲ. ಬರೀ ಏನೋ ಅಲ್ಲಿ ಇಲ್ಲಿ ಒಂದೊಂದು 2 ವೀಲರ್ಸ್ ಕಾಣ್ತಾ ಇದೆ, ಆದರೆ ಕಾರು ಆಟೋಗಳಿಗೆ ಮಾತ್ರ ಇಲ್ಲಿ ಅಲೋ ಇಲ್ಲ. ಸೊ ಇಲ್ಲಿ ನೀವು ಎಲ್ಲ ಥರದ ಆ್ಯಕ್ಟಿವಿಟೀಸ್ ನೋಡ್ಬೋದು, ಶಾಪಿಂಗ್ ಮಾಡ್ಬೋದು. ನೀವು ಬಟ್ಟೆಗಳಾಗಲಿ, ತಿಂಡಿ ತಿನಿಸಾಗಲಿ, ಊಟ ಆಗಲಿ, ಆಮೇಲೆ ಏನೋ ಬೇಕ್ರಿ ಐಟಮ್ ಆಗಲಿ, ಡ್ರಿಂಕ್ಸ್ ಮಾಡೋದಾಗಲಿ, ಎಲ್ಲ ಥರದ ಐಟಮ್ಗಳು ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಮಾಲ್ ರೋಡಲ್ಲಿ. ಇಲ್ಲಿ ಇನ್ನೊಂದು ನಿಮಗೆ ವಿಚಾರ ಹೇಳ್ತೀನಿ. ಇಲ್ಲಿ ನೋಡಿ, ಹುಡುಗರು ಕೂತ್ಕೊಂಡಿದ್ದಾರೆ ನೋಡಿ, ನೋಡಿ ಇಲ್ಲಿ ಮಸೂರಿ ಮತ್ತು ಡೆಹ್ರಾಡೂನು ಇವೆರಡೂ ಕೂಡ ತುಂಬ ಫೇಮಸ್ ಆಗಿರುವಂತಹ ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಹೆಸರುವಾಸಿ. ಎಲ್ಲ ಪ್ರಸಿದ್ಧ ಏನೋ ಮನೆತನದ ಮಕ್ಕಳು. ನಿಮಗೆ ಗೊತ್ತಿರುವ ಹಾಗೆ ಡೆಹ್ರಾಡೂನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಪದೇ ಪದೇ ಹೇಳ್ಕೊಳ್ಳುವಂತಹ ರಾಜೀವ್ ಗಾಂಧಿಯವರ ಮಗ ರಾಹುಲ್ ಗಾಂಧಿ ಕೂಡ ಇಲ್ಲೇ ಕಲ್ತಿರೋದು. ಅಂದಮೇಲೆ ತಿಳ್ಕೊಬೋದು ಎಷ್ಟು ಇಲ್ಲಿ ಫೇಮಸ್ಸು ಜನಗಳ ಮಕ್ಕಳು ಇಲ್ಲಿ ಕಲ್ತಿದ್ರು ಅಂತ. ಇಲ್ಲಿ ನಾನ್ ವೆಜ್ ಐಟಮ್ ಕೂಡ ಇಲ್ಲಿ ಇದ್ದಾವೆ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಬಟ್ ಈ ಕಡೆಯಿಂದ ಎಂಟ್ರಿ ಇಲ್ಲ, ಅದು ಬೇರೆ ಕಡೆಯಿಂದ ಎಂಟ್ರಿ ಇರಬೇಕು. ಸೊ ನಿಮಗೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಮಕ್ಕಳು, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು, ಜೊತೆಗೆ ಏನೋ ಸೆಲೆಬ್ರಿಟಿ ಮಕ್ಕಳು ಕೂಡ ಇಲ್ಲಿ ಓದಿರೋದುಂಟು. ಇಲ್ಲಿ ತುಂಬಾ ಫೇಮಸ್ ಸ್ಕೂಲುಗಳಿದ್ದಾವೆ. ಆ ಸ್ಕೂಲುಗಳ ಹೆಸರುಗಳು ನನಗೆ ಎಷ್ಟೊಂದೇ ಗೊತ್ತಾಗಿಲ್ಲ, ಬಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಡೆಫಿನೆಟ್ಟಾಗಿ ನೀವು ಇದು ಮಾಡ್ಬೋದು. ನಿಮ್ಮ ಮಕ್ಕಳನ್ನೇ ಆದರೆ ಸೇರಿಸೋದಿದ್ರೆ ನೀವು ಕೂಡ ಇಲ್ಲಿ ಪ್ರಯತ್ನ ಮಾಡ್ಬೋದು. ವಾವ್, ಸಾಯಂಕಾಲ ಆದ ತಕ್ಷಣ ಮಾಲ್ ರೋಡ್ಗೆ ಒಂದು ಕಳೆ ಬಂದಂಗಾಗಿದೆ. ಇಲ್ಲಿ ಹೆಚ್ಚಾಗಿ ಉಲನ್ ಬಟ್ಟೆಗಳು ತುಂಬಾ ಫೇಮಸ್ಸು. ಯಾಕಂದರೆ ಇಲ್ಲಿ ಹೆಚ್ಚು ಕಡಿಮೆ ನೋಡಿ, ನಾವು ಏಪ್ರಿಲಲ್ಲಿ ಬಂದಿದ್ದೀವಿ ಅಂದರೂ ಕೂಡ ಜನಗಳು ಅಲ್ಲಲ್ಲಿ ಸ್ವೆಟ್ರ್ಗಳನ್ನು ಜರ್ಕಿನ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಇಲ್ಲಿ ನಾನು ಬೆಂಗಳೂರಲ್ಲಿ ನೋಡಿದಾಗ 35 ಇತ್ತು. ಮಸೂರಿಯಲ್ಲಿ ಬಂದರೆ ಹೆಚ್ಚು ಕಡಿಮೆ ಈಗ ಇಲ್ಲಿ 18ರಿಂದ 20 ಇದೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಟೆಂಪ್ರೇಚರ್ ಕಡಿಮೆ ಇದೆ. ಯಾಕೆ ಇಲ್ಲಿ ಜನಗಳು ಸಮರಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ಬರ್ತಾರೆ ಅಂದ್ಬಿಟ್ಟು ಸೆಕೆಯನ್ನು ತಾಳಲಾರದೆ ಇಂಥ ಹಿಲ್ ಸ್ಟೇಷನ್ಗಳಿಗೆ ಬರೋದು ತುಂಬಾ ಕಾಮನ್ನು. ಇಲ್ಲಿ ನೋಡಿ, ಫೇಮಸ್ ಸ್ವೀಟ್ ಶಾಪ್ ಕಾಣುತ್ತೆ. ಹೀಗಾಗಿ ತುಂಬಾ ಫೇಮಸ್ ಜನಗಳು ತುಂಬಿಕೊಂಡಿದ್ದಾರೆ ಇಲ್ಲಿ.
ಬಟ್ಟೆಗಳ ಅಂಗಡಿಗಳು ಕೂಡ ಅಷ್ಟೇ ಫೇಮಸ್ ಆಗಿದ್ದಾವೆ. ನೋಡಿ ಮಕ್ಕಳೆಲ್ಲ ನಾನು ಹೇಳಿದ್ನಲ್ಲ ತುಂಬಿ ತುಳುಕ್ತಾರಪ್ಪ ಇಲ್ಲಿ. ಬಾಪ್ರೆ ನೋಡಿ ಹಿಂಗೆ ಮೇಲೆ ಹೋಗ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಜನನೇ ಜನ. ಮಸೂರಿ ಮೋಮೋಸ್ ನೋಡಿ, ಅಮೃತ್ಸರಿ ಛೋಲೆ ಕುಲ್ಚೆ ನೋಡಿ. ಕುಲ್ಚಾ ಅಂದರೂ ತುಂಬಾ ಫೇಮಸ್ ಇಲ್ಲಿ. ನೋಡೋಣ, ಇಲ್ಲಿ ಟ್ರೈ ಮಾಡೋಣ ಬೇಕಾರೆ. ಇದು ಅಮೃತ್ಸರಿ ಛೋಲೆ ಕುಲ್ಚೆ ನೋಡಿ. ಇಲ್ಲಿ ನಾವು ಕೂಡ ಟ್ರೈ ಮಾಡೋಣ ಅಂತ ಪಕ್ಕದಲ್ಲೇ ತರಕಾರಿ ಅಂಗಡಿ. कितना भैया और पाव भाजी ಸ್ನೇಹಿತರೆ, ಈಗ ಹಾಗೆ ನಾವು ಮುಂದೆ ಬಂದಿದ್ದೀವಿ. ಇನ್ನೂ ಅಷ್ಟು ಮುಂದೆ ಹೋಗಬೇಕು. ಅಲ್ಲಿ ನಿಮಗೆ ಹೋದರೆ ಹೆಚ್ಚು ಕಡಿಮೆ ನಿಮಗೆ ಅಲ್ಲಿ ಲೈಬ್ರರಿ ಏನೋ ಸರ್ಕಲ್ ಇದೆಯಲ್ಲ ಅದು ಸಿಗುತ್ತೆ. ಸದ್ಯಕ್ಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಬಂದ್ವಿ. ಇಲ್ಲಿ ಭಾರತದ ಧ್ವಜವನ್ನು ಕೂಡ ಹಾರಿಸಿದ್ದಾರೆ. ಇಲ್ಲಿ ನೋಡಿದರೆ ನಿಮಗೆ ರಾತ್ರಿಯಲ್ಲಿ ವ್ಯೂ ಯಾವ ಥರ ಕಾಣುತ್ತೆ ತೋರಿಸ್ತೀನಿ ಒಂದ್ಸರಿ. ವಾವ್, ಅಲ್ಲಿ ಕಾಣ್ತಾ ಇರೋದು ಕೆಳಗಡೆ ಎಲ್ಲ ಇರೋದು. ಇಲ್ಲಿ ಸದ್ಯಕ್ಕೆ ಇಲ್ಲಿವೇನು ಚಿಕ್ಕ ದೊಡ್ಡ ಲೈಟ್ ಕಾಣ್ತಾ ಇದೆಯಲ್ಲ, ಇದು ಮಸೂರಿ. ಹಂಗೆ ಆ ಬೆಟ್ಟದ ಕೆಳಗಿಳಿದ್ರೆ ನಿಮಗೆ ಡೆಹ್ರಾಡೂನ್ ಕಾಣುತ್ತೆ. ರಾತ್ರಿ ಟೈಮ್ದಲ್ಲಿ ಎಲ್ಲೋ ನಾವು ಮೇಲ್ಗಡೆಯಿಂದ ಡ್ರೋನ್ ಮೂಲಕನೋ ಅಥವಾ ಏರೋಪ್ಲೇನ್ ಮೂಲಕನೋ ಶೂಟ್ ಮಾಡೋದು ಹಾಗೆ ಗೊತ್ತಾಗ್ತಾ ಇದೆ. ಇನ್ನೂ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಹೆಂಗೆ ಕಾಣ್ತಾ ಇದೆ ರಾತ್ರಿ ಸಮಯದಲ್ಲಿ ಮಸೂರಿ ಏನೋ ಮಾಲ್ ರೋಡಿಂದ ವ್ಯೂ ಗೊತ್ತಾ. ತುಂಬ ಝೂಮ್ ಔಟ್ ಮಾಡಿದ್ದಕ್ಕೆ ಏನು ಕಾಣ್ತಾ ಝೂಮ್ ಮಾಡ್ತೀನಿ. ಈ ಪಿಕ್ಚರ್ ಕರೆಕ್ಟಾಗಿದೆ. ವಾವ್, ಕೆಳಗಡೆ ಇಲ್ಲಿ ವೆಹಿಕಲ್ಗಳು ಕೂಡ ಓಡಾಡ್ತಾ ಇದೆ ನೋಡಿ. ಇದು ಮಸೂರಿ. ಅಲ್ಲೇ ಮುಂದೆ ಕಾಣ್ತಾ ಇರೋದು ಡೆಹ್ರಾಡೂನ್. ಸೊ ಎರಡು ಹೆಚ್ಚು ಕಡಿಮೆ 35 ಕಿಲೋಮೀಟ್ರ್ ದೂರ ಇದ್ರೂ ಎಲ್ಲ ಒಂದೇ ಥರ ಕಾಣ್ತಾ ಇದೆ. ಅಂತರ ಗೊತ್ತಾಗ್ತಾ ಇಲ್ಲ ರಾತ್ರಿ ಸಮಯದಲ್ಲಿ.